ಭೂಕಂಪ ಪೀಡಿತ ಮಯನ್ಮಾರ್ಗೆ ಭಾರತದ ಸಹಾಯ ಹಸ್ತ ಮುಂದುವರೆದಿದೆ. ಹಲವು ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು 3 ಹಡಗುಗಳಲ್ಲಿ ಸದ್ಯ ರವಾನೆ ಮಾಡಲಾಗಿರುವ ಮಾಹಿತಿ ಲಭ್ಯ ಆಗಿದ್ದು 50 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಭೂಕಂಪ ಪೀಡಿತ ಮಯನ್ಮಾರ್ಗೆ ಭಾರತದ ಸಹಾಯ ಹಸ್ತ ಮುಂದುವರೆದಿದೆ. ಭೂಕಂಪ ಆದಾಗಿನಿಂದ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆ ದೇಶಗಳ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ನಿಮ್ಮ ಸಹಾಯಕ್ಕೆ ನಮ್ಮ ದೇಶ ಸದಾ ಬದ್ಧವಾಗಿದೆ ಅಂತ ಹೇಳಿ ಅವರ ರಕ್ಷಣಾ ಕಾರ್ಯಗಳಿಗೆ ಕೂಡ ಕೈ ಜೋಡಿಸ್ತಾ ಇದೆ. ಈಗಾಗಲೇ 2 ಬಾರಿ ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡಲಾಗಿದೆ. ಇದೀಗ ಮತ್ತೆ 50 ಟನ್ ಪರಿಹಾರ ಸಾಮಗ್ರಿಗಳನ್ನು 3 ಹಡಗುಗಳಲ್ಲಿ ರವಾನೆ ಮಾಡಲಾಗ್ತಾ ಇರೋದು. ಐಎನ್ಎಸ್ ಸಾತ್ಪುರ, ಐಎನ್ಎಸ್ ಸಾವಿತ್ರಿ, LCU 52, ಐಎನ್ಎಸ್ ಕಾರ್ಮುಕ್, ಐಎನ್ಎಸ್ ಫರಿಯಾಲ್ ಈ ಹಡಗುಗಳಲ್ಲಿ ಸದ್ಯ ಪರಿಹಾರ ಸಾಮಗ್ರಿಗಳನ್ನು ರಕ್ಷಣೆಗೆ ಬೇಕಾಗಿರುವಂತಹ ಅಗತ್ಯ ಪರಿಕರಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಇಂಡಿಯನ್ ನೇವಿಯಿಂದ ಈ ಹಡಗುಗಳನ್ನು ಏನು ಬಳಕೆ ಮಾಡಲಾಗುತ್ತೆ, ದೇಶದಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಹಾಗೆ ಯುದ್ಧ ಸಂದರ್ಭದಲ್ಲಿ ಏನು ಹಡಗುಗಳನ್ನು ಬಳಕೆ ಮಾಡುತ್ತೆ, ಇದರ ಮೂಲಕ ಇದೀಗ ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡಲಾಗ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. 500 ಟನ್ಗಳಿಗೂ ಅಧಿಕ ಸಾಮಗ್ರಿಗಳನ್ನು ಹೊತ್ತಂತಹ 3 ಹಡಗುಗಳು ಈಗಾಗಲೇ ಯಾಂಗೂನ್ನತ್ತ ಪಯಣವನ್ನು ಬೆಳೆಸಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಂತೆ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಮೊದಲ ಬಾರಿ 15 ಟನ್ ಪ್ರಮಾಣದ ಆಹಾರ ಹಾಗೆ ಔಷಧಿಗಳನ್ನು ಮಯನ್ಮಾರ್ಗೆ ಭಾರತದಿಂದ ರವಾನೆ ಮಾಡಲಾಗಿದೆ. ಭೂಕಂಪ ಪೀಡಿತ ಮಯನ್ಮಾರ್ಗೆ ಭಾರತದ ಸಹಾಯ ಹಸ್ತ ಮುಂದುವರೆದಿದೆ. 50 ಟನ್ ಪರಿಹಾರ ಸಾಮಗ್ರಿಗಳನ್ನು 3 ಹಡಗುಗಳಲ್ಲಿ ಈಗ ರವಾನೆ ಮಾಡಿರುವ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.